ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ಆಫ್ ಕೊಪ್ಪಳ ಯೂಟ್ಯೂಬ್ ಚಾನೆಲ್. ನಾವು ತುಂಬಾ ದಿನ ಅನ್ಕೋತಿದ್ವಿ ಬೇಸಿಗೆ ಮುಗಿಯೋದ್ರೊಳಗೆ ಎಲ್ಲಾದ್ರೂ ರೆಸಾರ್ಟ್ ಅಥವಾ ವಾಟರ್ ಪಾರ್ಕ್ಗೆ ಹೋಗ್ಬೇಕು ಅಂತ. ಆದ್ರೆ ಟೈಮ್ ಕೂಡ ಬಂದಿದ್ದಿಲ್ಲ. ಆದ್ರೆ ಇವತ್ತು ನಮ್ಮ ಮನೆಯವರು ಹೋಗೋಣ ಅಂತಂದು ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ಬೇಕಂತ ಅನ್ಕೊಂಡ್ ರೆಡಿ ಆದ್ವಿ. ಪಟ ಪಟ ಅಂತ ರೆಡಿ ಆಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಡಿಗೆ ಎಲ್ಲ ಮಾಡ್ಕೊಂಡು ಊಟಕ್ಕೆ ಮಧ್ಯಾಹ್ನಕ್ಕೆ ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡು ನಾವು ಹೊರಟ್ವಿ. ಗ್ಯಾಸ್ ಶಾರ್ಟೇಜ್ ಇರೋ ಕಾರಣ ಅಂಗಡಿ ತೆಗಿಯೋಕ್ ಆಗ್ಲಿಲ್ಲ, ಲೇಟ್ ಆಗಿತ್ತು. ಅದಕ್ಕೋಸ್ಕರ ನಾಳೆ ಗ್ಯಾಸ್ ಬರುತ್ತಾ ಅಂತ ಹೇಳಿದ್ರು. ಅದಕ್ಕೆ ಅವತ್ತು ಖಾಲಿ ಕೂತ್ ಏನ್ ಮಾಡೋಣ, ಹೊರಗಡೆ ಹೋಗೋಣ ಬಾ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಅದಕ್ಕೋಸ್ಕರ ನಾವು ಕೂಡ ರೆಡಿ ಆಗಿ ಫಸ್ಟ್ ಪ್ಲಾನ್ ಮಾಡಿದ್ದಿಲ್ಲ, ಸಡನ್ಲಿ ಪ್ಲಾನ್ ಮಾಡ್ಕೊಂಡು ಇಲ್ಲೇ ಕಿಸ್ಕಿಂದ ರೆಸಾರ್ಟ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಟೈಮ್ ಆಗಿರೋದ್ರಿಂದ ಬೇಡ, ಸುಮ್ನೆ ದುಡ್ಡು ವೇಸ್ಟ್ ಆಗತ್ತ, ಟೈಮ್ ಕೂಡ ಸಿಗಲ್ಲ ಅಂತ ಅನ್ಕೊಂಡು ಇಲ್ಲೇ ವಾಟರ್ ಪಾರ್ಕ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಮನೆ ಬಿಡೋದ್ರೊಳಗೆ 12 ಗಂಟೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂತ ತಿಳ್ಕೊಂಡು ಸ್ವಲ್ಪ ದೂರ ಇದೆ ಅಂತ ಅನ್ಕೊಂಡು ಹೊರಟ್ವಿ. ಆದ್ರೆ ದಾರಿಲಿ ಹೋಗೋವಾಗ ಆ ಕಡೆ ಈ ಕಡೆ ಭತ್ತ ಬೆಳೆದಿದ್ರು, ತಂಪಾದ ಗಾಳಿ ಬರ್ತಾ ಇತ್ತು. ನಿಜವಾಗ್ಲೂ ಚೆನ್ನಾಗಿತ್ತು. ನೇಚರ್ ನೋಡೋಕು ಸಿಕ್ಕಾಪಟ್ಟೆ ಚೆನ್ನಾಗ್ ಅನಿಸ್ತು. ನನಗಂತೂ ಬಹಳ ಇಷ್ಟ ಆಯ್ತು. ಮತ್ತೆ ಅಲ್ಲಿ ಸ್ವಲ್ಪ ಗಿಡ ಪಡ ಇದ್ದಿದ್ರಿಂದ ಚೆನ್ನಾಗ್ ಅನಿಸ್ತು. ಏನ್ ಬೇಜಾರಾಗ್ಲಿಲ್ಲ. ಸ್ವಲ್ಪ ಬಿಸಿಲಿತ್ತು ಆದ್ರೆ ಗಾಳಿ ಎಲ್ಲ ಬರ್ತಿತ್ತು. ಹೋಗ್ಬೇಕಾದ್ರೆ ನಮಗಂತೂ ಖುಷಿ ಆಯ್ತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿ ತಣ್ಣ ಗಾಳಿ ಐತಿ, ಇಲ್ಲೇ ನಿಂತ್ಕೊಂಡು ಹೋಗೋಣ ರೀ ಅಂತ ಹೇಳಿದೆ. ಸರಿ ಅಂತ ನಮ್ಮನೆಯವ್ರು ಸ್ವಲ್ಪ ಹೊತ್ತು ಗಾಡಿ ನಿಂದ್ರಿಸಿ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಆರಾಮ್ ನೇಚರ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಹೊಲದಲ್ಲಿ ಯಾರು ಇದ್ದಿಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ವಿ ನೋಡ್ಕೋತ. ಅದೆಲ್ಲ ನೋಡ್ಕೊಂಡು ಆಮೇಲೆ ಹೊರಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೋಗೋಣ ಬರ್ರಿ ಅಂತ ಹೇಳಿದೆ ನಮ್ಮನೆಯವ್ರಿಗೆ. ಆದ್ರೆ ಅವರು ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಇರೋ, ಚೆನ್ನಾಗೈತಿ, ಯಾವ್ದು ಗಾಡಿ ಸೌಂಡ್ ಇಲ್ಲ ಏನಿಲ್ಲ, ಆರಾಮ್ ಐತಿ, ತಣ್ಣಗೆ ಅನ್ಸುತ್ತಾ, ಸ್ವಲ್ಪ ಹೊತ್ತು ನಿಂತು ಹೋಗೋಮೇರೋ. ಅಲ್ಲಿ 5 ಗಂಟೆವರೆಗೂ ಟೈಮಿಂಗ್ ಇರುತ್ತೆ. ಸುಮ್ನೆ ಜಲ್ದಿ ಬಂದ್ವಿ. ಈಗಾದ್ರೂ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಕೂಡ ಒಂದೆರಡು ವಿಡಿಯೋನ ಶೂಟ್ ಮಾಡ್ಕೋತಾ ಇದ್ದೆ ವ್ಲಾಗ್ಗೆ ಅಂತ. ತಣ್ಣಗಿತ್ತಲ್ಲ ಅದಕ್ಕೋಸ್ಕರ. ಮತ್ತೆ ನಮ್ಮ ಮನೆಯವರು ಕೂಡ ಬಾ ಅಂತ ಕರೆದೆ, ಅವರು ಯಾವುದೇ ಫೋನ್ ಬಂದಿತ್ತು ಅದಕ್ಕೋಸ್ಕರ ಬರ್ಲಿಲ್ಲ. ಸೊ ನಾನು ಒಬ್ಳೆ ವಿಡಿಯೋ ಶೂಟ್ ಮಾಡಿದೆ. ತುಂಬಾ ಸರಿ ಅನ್ಕೋತಿದ್ವಿ ರೆಸಾರ್ಟ್ಗೆ ಹೋಗ್ಬೇಕಂತ, ರೆಸಾರ್ಟ್ಗೆ ಹೋಗೋದಾಗ್ಲಿಲ್ಲ. ಆದ್ರೆ ಇವತ್ತು ಕಿಸ್ಕಿಂದ ವಾಟರ್ ಫಾಲ್ಸ್ಗೆ ಹೋಗ್ಬೇಕಂತ ಬಂದ್ವಿ. ಅರ್ಜೆಂಟ್ನಾಗ ರೆಡಿಯಾಗಿ ಬಂದ್ವಿ. ಸೊ ಮನ್ಯಾಗೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ, ಅದಕ್ಕೆ ಇಲ್ಲೇ ನಿಲ್ಸಿದ್ವಿ. ಅದಕ್ಕೆ ಇಲ್ಲೇ ವಿಡಿಯೋ ಮಾಡಾಕ್ತೀನಿ. ಶಾರ್ಟ್ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಟೈಮ್ ಸಿಕ್ಕರೆ ಅಲ್ಲಿ ಕೂಡ ನೋಡಿ. ಈಗ ಸಾಕು, ಇನ್ನೂ ಸ್ವಲ್ಪ ದೂರ ಇದೆ ಅಂತಂದು ಹೇಳಿ ನಾವು ಕೂಡ ಹೊರಟ್ವಿ. ವಾಟರ್ ಪಾರ್ಕ್ಗಿಂತ ದಾರಿಲಿರೋ ನೇಚರೇ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ನಿಜವಾಗ್ಲೂ ತುಂಬಾನೇ ನಂಗೆ ನೆಮ್ಮದಿ ಅಂತ ಅನಿಸ್ತು. ಅಷ್ಟು ಬಿಸಿಲಿದ್ರು ತಂಪಾದ ಗಾಳಿ ಬೀಸ್ತಾ ಇತ್ತು, ಯಾವುದೇ ಸೌಂಡ್ ಇದ್ದಿಲ್ಲ. ಮೈಂಡ್ ಒಂಥರ ಫ್ರೆಶ್ ಫೀಲ್ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಜಾಸ್ತಿ ವಿಡಿಯೋಸ್ನ ನೇಚರ್ದೇ ಶೂಟ್ ಮಾಡ್ಕೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದು ನೇಚರ್. ನೀವು ಕೂಡ ಒಮ್ಮೆ ಹೋಗಿ ನೋಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ ನಿಮಗೂ. ನನಗೆ ಈ ಥರ ತಂಪಾದ ವಾತಾವರಣ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಅವಾಗವಾಗ ಪಾರ್ಕ್ಗೆ ಹೋಗೋದು ಅಥವಾ ಈ ಥರ ವಾಟರ್ ಫಾಲ್ಸು, ವಾಟರ್ ಪಾರ್ಕ್ಗೆ ಈ ಥರ ಕರ್ಕೊಂಡು ಹೋಗ್ತಾ ಇರ್ತಾರೆ. ಫೈನಲಿ ಕಿಸ್ಕಿಂದ ವಾಟರ್ ಪಾರ್ಕ್ ಬಂತು. ಒಬ್ಬರಿಗೆ ಟಿಕೆಟ್ 250 ರುಪೀಸ್ ಆಗುತ್ತೆ. ಟಿಕೆಟ್ನ ತಗೊಂಡು ನಾವು ಕೂಡ ಒಳಗಡೆ ಹೊರಟ್ವಿ. ಇಲ್ಲಿ ಕೂಡ ಚೆನ್ನಾಗಿತ್ತು, ತುಂಬಾ ಜನ ಬರ್ತಾರೆ. ಈ ಸಮ್ಮರ್ ಸೀಸನ್ಗಂತೂ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ದಿನ ಸಂಡೇ ಒಂದು ಜಾಸ್ತಿ ಜನನೂ ಇರ್ತಾರೆ. ಮತ್ತೆ ಅವತ್ತು ರೇಟ್ ಕೂಡ 50 ರುಪೀಸ್ ಜಾಸ್ತಿ ಇರುತ್ತಂತೆ. ನಾವು ಇವತ್ತೇ ಖಾಲಿ ಇದ್ವಲ್ಲ, ಅದಕ್ಕೋಸ್ಕರ ಇವತ್ತೇ ಹೋದ್ವಿ. ಇವತ್ತು ಕೂಡ ಸ್ವಲ್ಪ ರಶ್ ಇತ್ತು. ಈ ಪ್ಲೇಸ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಏಕೆಂದ್ರೆ ಇದು ತುಂಬಾ ಹಳೆ ಪ್ಲೇಸ್, ಎಲ್ಲರೂ ಹೋಗಿರ್ತಾರೆ ಆಲ್ಮೋಸ್ಟ್. ಆದ್ರೆ ನಾನು ಇಲ್ಲಿಗೆ ಬಂದಿದ್ದು 2ನೇ ಸರಿ ಅಷ್ಟೇ. ಮಸ್ತ್ ಐತಿ, ಮುಂಚೆ ಎಲ್ಲ ನಾನು ಯಾವುದೇ ಸ್ವಿಮ್ಮಿಂಗ್ ಪೂಲು, ಬಾವಿ ಆ ಥರ ಎಲ್ಲೂ ಸ್ನಾನ ಮಾಡೋಕೆ ಹೋಗಿಲ್ಲ. ನೀರಂದ್ರೆ ನನಗೆ ಭಯ ಆಗ್ತಿತ್ತು. ಹಾಗೆ ನಮ್ಮೂರ ಕಡೆ ಈ ಥರ ಹೆಣ್ಮಕ್ಳೆಲ್ಲ ಹೋಗ್ತಾ ಇರಲಿಲ್ಲ. ಆದರೆ ಮದುವೆ ಆದಮೇಲೆ ನಮ್ಮ ಮನೆಯವ್ರು ಬಿಡಲಿಲ್ಲ, ಫೋರ್ಸ್ಫುಲಿ ಕರ್ಕೊಂಡು ಬಂದರು. ಇದು 2ನೇ ಸರಿ ನಾವಿಲ್ಲಿ ಬಂದಿದ್ದು. ನಾನು ಮೊದಲನೇ ಸಲ ಬಂದಾಗ ನೀರಲ್ಲಿ ಮುಳುಗ್ಬಿಟ್ಟಿದ್ದೆ. ಎಷ್ಟೊಂದು ನೀರು ಕುಡ್ದಿದ್ದೆ. ನಮ್ಮ ಮನೆಯವ್ರು ಬೇಡ ಅಂದ್ರೆ ನಂಗೆ ಭಯ ಆಗುತ್ತಂದ್ರೆ ಕೇಳಿಲ್ಲ. ಫಸ್ಟ್ ಟೈಮ್ ಮೇಲಿಂದ ಹಿಂಗೆ ಕೆಳಗೆ ಹೋಗಿದ್ಬಿಟ್ರು, ನೀರೆಲ್ಲ ಕುಡಿದು. ಆಮೇಲೆ ಭಯ ಆಗ್ಬಿಟ್ಟಿತ್ತು ಅವ್ರಿಗೂ ಕೂಡ. ಸೊ ಅದಕ್ಕೋಸ್ಕರ ಅವ್ರು ಇವಾಗ ಎಲ್ಲೂ ನನ್ಗೆ ಬಿಟ್ಟು ಹೋಗ್ತಾ ಇಲ್ಲ. ನೀರೆಲ್ಲ ಇದ್ರು ಅಲ್ಲೇ ನನ್ನ ಜೊತೆನೇ ಇದ್ದಾರೆ. ನನಗೆ ಇವಾಗ ಕೂಡ ಭಯ ಆಗ್ತಾ ಇತ್ತು. ಸರಿ ನೀರು ಕುಡ್ದಿದ್ದು, ನಾನು ಬರಲ್ಲ ಅಂತೇಳಿ ನಮ್ಮ ಮನೆಯವ್ರು ಮತ್ತೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿ, ಏನಾಗಲ್ಲ ಬಾ, ನಾ ಇರ್ತೀನಿ ನಿನ್ ಜೊತೆ, ಎದಕ್ಕೆ ತಲೆ ಕೆಡ್ಸ್ಕೊಂತಿ ಅಂತ ಹೇಳಿ ಸ್ವಲ್ಪ ಧೈರ್ಯ ಕೊಟ್ಟು ಆಮೇಲೆ ಕರ್ಕೊಂಡು ಹೋದ್ರು. ಪರವಾಗಿಲ್ಲ, ನೀರೆಲ್ಲ ನಾನು ಚೆನ್ನಾಗಿ ಆಟ ಆಡಿದೆ. ಆದ್ರೆ ಭಯ ಆಗ್ತಿತ್ತು ಈಗಲೂ ಕೂಡ. ಅಲ್ಲಿ ತುಂಬಾ ಜನ ಇದ್ರು ಅಂತ ನನಗೆ ಸ್ವಲ್ಪ ಮುಜುಗರ ಅನಿಸ್ತಿತ್ತು. ಆದ್ರೆ ನಮ್ಮ ಮನೆಯವ್ರು, ನಾನು ಇದೀನಿ ಇಲ್ಲಿ, ಎದಕ್ಕೆ ತಲೆ ಕೆಡ್ಸ್ಕೊತೀನಿ,
ನಾನಿದೀನಿ ಆರಾಮಾಗಿ ಫ್ರೀ ಆಗಿರು ನೀನು ಅಂತ ಹೇಳಿದ್ರು. ಹಂಗೆ ನಮ್ಮ ಅಣ್ಣ ಸ್ವಲ್ಪ ವಿಡಿಯೋ ಕೂಡ ಮಾಡ್ಕೊಟ್ಟ ಅವನ್ನೆಲ್ಲ. ನಮ್ಮ ಮನೆಯವ್ರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ಅವ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೀರಲ್ಲಿ. ಅವ್ರಿಗೆ ಮುಂಚೆಯಿಂದಾನು ಅಭ್ಯಾಸ ಇದೆ, ಎಲ್ಲಾ ತರ ಎಂಜಾಯ್ ಮಾಡಿದ್ರು ಆರಾಮಾಗಿ. ಏನು ಭಯ ಆಗಿಲ್ಲ ಅವ್ರಿಗೆ, ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ನೀರಲ್ಲಿ ಎಷ್ಟೇ ವೇಟ್ ಇದ್ರು ಆರಾಮಾಗಿ ಹಳವಾರ ಆಗ್ತಾರೆ ನೀರಲ್ಲಿದ್ರೆ ಅಂತ ಅನ್ಕೊಂಡು ನಮ್ಮ ಮನೆಯವ್ರನ್ನ ಎತ್ಕೊಳ್ಳೋದೆ ಬೇಡ ಅಂದ್ರು. ನನಗ್ ನೋಡಿದ್ರೆ ನೀರಲ್ಲಿ ಭಯ ಆಗ್ತಾ ಇತ್ತು, ಎಲ್ಲಿ ಕೆಳಗಡೆ ಕೆಳಗ್ ಬಿಡ್ತಾರೋ ಮತ್ತೆ ಎಲ್ಲ ನೀರ್ ಕುಡ್ಬಿಡ್ತೀನೋ ಅಂತ ಭಯ ಆಗ್ತಿತ್ತು. ಆದ್ರೆ ಅವ್ರಂತೂ ಕೇಳೇ ಇಲ್ಲ. ನಾನು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಅವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಹೋಗಿದ್ಕು ಸಾರ್ಥಕ ಆಯ್ತು ಅಂತ ಅನಿಸ್ತು, ಸಿಕ್ಕಾಪಟ್ಟೆ ಖುಷಿಯಾಗಿದ್ವಿ. ಇಷ್ಟೆಲ್ಲ ಆಡೋದ್ರೊಳಗೆ ಟೈಮ್ ಆಗ್ಲೇ 4 ಗಂಟೆ ಆಗ್ಬಿಟ್ಟಿತ್ತು. ಹೊಟ್ಟೆ ಕೂಡ ಹಸಿತಾ ಇತ್ತು. ಬರ್ರಿ ಊಟ ಮಾಡಕ್ ಹೋಗೋಣ ಅಂತ ಹೇಳಿದೆ. ಸರಿ ಅಂತ ನಮ್ಮ ಮನೆಯವ್ರು ಬಂದು ಅಲ್ಲೇ ದಡದ ಹತ್ರ ಕುತ್ಕೊಂಡು, ಇನ್ನ ಅವ್ರಿಗೆ ನೀರಿಂದ ಹೊರಗಡೆ ಬರೋಕೆ ಇಷ್ಟ ಇಲ್ಲ, ಇನ್ನ ಆಟ ಆಡ್ಬೇಕು ಅನ್ನೋದಿತ್ತು ಏನೋ. ಅಲ್ಲಿ ಹೊರಗಡೆ ಕುತ್ಕೊಂಡ್ರು, ಅಲ್ಲೇ ಕುತ್ಕೊಂಡು ನೀರ್ ಹಾಕತಾ ಇದಾರೆ ಮೈ ಮೇಲೆ. ಇನ್ನು ಸ್ವಲ್ಪ ಬಿಸಿಲಿತ್ತಲ್ವಾ, ಅದಕ್ಕೆ ಅವರು ಕೂಡ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿದ್ರು. ಆದ್ರೆ ಹಸಿವಾಗಿತ್ತಲ್ಲ, ಅದಕ್ಕೋಸ್ಕರ ಎದ್ದು ಹೊರಗಡೆ ಬಂದ್ವಿ. ಇನ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಇಲ್ಲಿಂದಾನೆ ನಾನ್ ವೆಜ್ ಮಾಡ್ಕೊಂಡು ಹೋಗಿದ್ವಿ ಮನೆಯಲ್ಲಿಂದಾನೆ. ಅದಕ್ಕೋಸ್ಕರ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಆರಾಮ್ ಕೂತ್ಕೊಳ್ಳೋಣ ಅಂತ ಆರಾಮ್ ಕೂತಿದ್ದೆ. ನಮ್ಮ ಮನೆಯವರು ಕೂಡ ಆಟ ಎಲ್ಲ ಆಡಿ ಸ್ವಲ್ಪ ಸುಸ್ತಾಗಿತ್ತು. ನಾವು ಊಟ ಎಲ್ಲ ಮುಗಿಸಿ ಆರಾಮ್ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ಹೊತ್ತು. ನನಗ್ ನೋಡಿದ್ರೆ ಒಬ್ಳೆ ಕೂತು ಬೇಜಾರಾಗಿ ಸಾಕು, ಹೊರಗಡೆ ಹೋಗೋಣ ಬರ್ರಿ ಅಂತಂದು ಎಬ್ಬಿಸಿ ಇಲ್ಲೇ ಜೋಕಾಲಿ ಆಡಕ್ ಕರ್ಕೊಂಡ್ ಬಂದೆ. ಇಬ್ರು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಜೋಕಾಲಿ ಆಡಿದ್ವಿ. ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಇದ್ವು ಆಟ ಆಡಕ್ಕೆ, ಆದ್ರೆ ನಮ್ಗೆ ಇಷ್ಟ ಆಗ್ಲಿಲ್ಲ. ಇದು ಒಂದೇ ಜೋಕಾಲಿ ಆಡ್ಬೇಕಂತ ಅನಿಸ್ತು. ತುಂಬಾ ಚೆನ್ನಾಗಿತ್ತು. ಯಾವಾಗಾದ್ರೂ ಹೋದ್ರೆ ನಾ ಜೋಕಾಲಿನ ಆಡ್ತಿದ್ದೆ ಮೊದ್ಲು. ಆದ್ರೆ ಈ ಸರಿ ಊಟ ಎಲ್ಲ ಮುಗಿಸಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಟ ಆಡಿ ಆಮೇಲೆ ಜೋಕಾಲಿ ಆಡಕ್ ಬಂದ್ವಿ. ಜೋಕಾಲಿ ಎಲ್ಲ ಆಡೋ ಅಷ್ಟರಲ್ಲಿ ಟೈಮ್ ಆಗ್ಬಿಟ್ಟಿತ್ತು. ಮನಿಗ್ ಹೋಗೋಣ ಬರ್ರಿ, ಆಗ್ಲೇ 5 ಗಂಟೆ ಮೇಲೆ ಆಗಿದೆ, ಮನಿಗ್ ಹೋಗ್ಬೇಕು ಅಂತ ಅನ್ಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಿಟ್ವಿ. ಅಲ್ಲಿಂದ 5:30 6 ಗಂಟೆಗೆ ಬಿಟ್ರು. ಇಲ್ಲಿ ಊರಿಗೆ ಬರ್ಬೇಕಾದ್ರೆ 7 ಗಂಟೆ 7:30 ಮೇಲೆ ಆಗುತ್ತೆ. ಅದಕ್ಕೆ ಕತ್ಲ ಆಗ್ಬಿಡುತ್ತ. ಹೋಗೋಣ ಬರ್ರಿ ಬೇಗ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಸೀದಾ ಊರ್ ಕಡೆ ಬಂದ್ವಿ. ಹಂಗೆ ಬರ್ತಾ ಟೈಮ್ ಆಗಿತ್ತು ಅಂತ ಮನಿಗ್ ಹೋಗಿ ಟೀ ಮಾಡಕ್ ಆಗಲ್ಲ, ಇಲ್ಲೇ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳಿದ್ರು. ಅದಕ್ಕೋಸ್ಕರ ಅಲ್ಲೇ ಟೀ ಎಲ್ಲ ಕುಡ್ಕೊಂಡು ಬಂದ್ವಿ ಸೀದಾ ಮನೆಗೆ. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.